ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ. ಹಾಗಿದ್ರೆ ಎಲ್ಲ ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಸಿಗುತ್ತಾ, ಅಥವಾ ಯಾರ್ಯಾರಿಗೆ ಈ ಒಂದು ಉಚಿತ ಬಸ್ ಪ್ರಯಾಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೇನೆ ನಿಮಗೆ ಅರ್ಥ ಆಗುವಂಥದ್ದು. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಕೂಡ ಈ ಒಂದು ಕೂಗು ಜೋರಾಗಿ ಕೇಳ್ತಾ ಇತ್ತು. ಪುರುಷರಿಗೂ ಕೂಡ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣನ ಕೊಡಿ. ಮಹಿಳೆಯರು ಮಾತ್ರ ವೋಟ್ ಹಾಕಿದಾರ, ಪುರುಷರು ವೋಟ್ ಹಾಕಿಲ್ವಾ? ಹಾಗಿದ್ರೆ ಎಲ್ಲಾ ಒಂದು ಯೋಜನೆಗಳನ್ನು ಮಹಿಳೆಯರಿಗೆ ಕೊಟ್ಟಿದ್ದೀರಾ, ಪುರುಷರಿಗೆ ಯಾವ ಒಂದು ಯೋಜನೆ ಅಡಿಯಲ್ಲೂ ಉಚಿತವಾಗಿ ಹಣ ಆಗಿರ್ಬೋದು, ಬಸ್ ಪ್ರಯಾಣ ಆಗಿರ್ಬೋದು, ಯಾವುದೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಪುರುಷರು ಈ ಒಂದು ಅನ್ಯಾಯದ ಬಗ್ಗೆ ಧ್ವನಿನ ಎತ್ತಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಬರ್ತಿರುವಂತ ಮಾಹಿತಿ ಪ್ರಕಾರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತಾ ಇದೆ. ಎಲ್ಲ ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಕೊಡಬೇಕಾ, ಅಥವಾ ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಪ್ಲಾನ್ನ ಮಾಡ್ತಾ ಇದೆ ಸ್ನೇಹಿತರೆ. ಈಗಾಗಲೇ ಸ್ನೇಹಿತರೆ, ಸ್ಪೀಕರ್ ಆಗಿರುವಂತ UT ಖಾದರ್ ಅವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಒಂದು ಪತ್ರನ ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಿಡ್ನಿ ವೈಫಲ್ಯದಿಂದ ಯಾರ್ಯಾರು ಬಳಲ್ತಾ ಇದ್ದಾರೋ, ಈ ಒಂದು ಕಿಡ್ನಿ ಫೇಲ್ಯೂರಿಂದ ಬಳಲ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಉಚಿತ ಬಸ್ ಪ್ರಯಾಣನ ಕೊಡಬೇಕು. ಪ್ರತಿ ವಾರಕ್ಕೆ 2 ಬಾರಿ ಈ ಒಂದು ಡಯಾಲಿಸಿಸ್ಗೆ ಅವರು ತೆರಳಬೇಕಾಗತ್ತೆ, ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಸೊ ಒಂದು ಡಯಾಲಿಸಿಸ್ಗೆ ಏನಿಲ್ಲ ಅಂತ ಹೇಳಿದ್ರು 3,000 ರಿಂದ 4,000 ರೂಪಾಯಿ ಆಗುತ್ತೆ. ವಾರಕ್ಕೆ 8,000 ರೂಪಾಯಿ ಹತ್ತತ್ರ ಆಗುತ್ತೆ. ಸೊ ಅವರಿಗೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ, ಹಣದ ಅವಶ್ಯಕತೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವಂತವರಿಗೆ ಈ ಒಂದು ಉಚಿತ ಬಸ್ ಪ್ರಯಾಣನ ಕೊಟ್ಟರೆ ಸಾಕಷ್ಟು ಉಪಯೋಗಗಳಾಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಚಿಂತನೆನ ನಡೆಸಿ ಮುಖ್ಯಮಂತ್ರಿಗಳಿಗೆ ಸ್ಪೀಕರ್ ಅವರು ಒಂದು ಪತ್ರನ ಬರೆದಿದ್ದಾರೆ. ಅದರ ಜೊತೆಗೇನೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ಒಂದು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಓಕೆ, ನಾವು ಈ ಒಂದು ಹೊಸ ಪ್ಲಾನಿಗೆ ರೆಡಿ ಇದ್ದೀವಿ. ಈಗ ಏನು ಬರುತ್ತೋ ಬಜೆಟು, ಆ ಒಂದು ಕರ್ನಾಟಕದ ಬಜೆಟ್ನಲ್ಲಿ ಈ ಒಂದು ಉಚಿತ ಬಸ್ ಪ್ರಯಾಣದಲ್ಲಿ ಸಾಕಷ್ಟು ಹಣನ ಎತ್ತಿಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಲಾಸಲ್ಲಿ ಆಲ್ರೆಡಿ ನಡೀತಾ ಇದೆ. ಸೊ ಇದು ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣನ ಪುರುಷರಿಗೂ ಕೊಟ್ಟರೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಹಣಗಳು ಇದಕ್ಕಂತ ಎತ್ತಿಡಬೇಕಾಗತ್ತೆ. ಈ ಒಂದು ಡಯಾಲಿಸಿಸ್ಗೆ ಹೋಗುವಂತ ಪುರುಷರಿಗೆ ಹಣನ ಎತ್ತಿಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ನಾವು ಕೂಡ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣನ ಕೊಡಬಹುದು. ಇಲ್ಲ ಅಂತ ಹೇಳಿದ್ರೆ ಸಾರಿಗೆ ಇಲಾಖೆ ನಷ್ಟಕ್ಕೆ ಹೋಗುತ್ತೆ. ಈಗಾಗಲೇ ನಷ್ಟದಲ್ಲೇ ಏನು ಓಡಾಡ್ತಾ ಇದ್ದಾವೆ ಬಸ್ಗಳು. ಸೊ ಹಾಗಾಗಿ ಬರುವಂತ ಮುಂದಿನ ದಿನಗಳಲ್ಲಿ ಏನು ಬಜೆಟ್ ಘೋಷಣೆ ಮಾಡ್ತಾರೋ ಆ ಒಂದು ಬಜೆಟ್ ಘೋಷಣೆಯಲ್ಲಿ ಈ ಒಂದು ಶಕ್ತಿ ಯೋಜನೆಗೆ ಹೆಚ್ಚಿನ ಅನುದಾನನ ಕೊಡಬೇಕಾಗತ್ತೆ ಸರ್ಕಾರ ಅಂತ ಹೇಳ್ಬಿಟ್ಟು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೇನು ಬರುವಂತ ಬಜೆಟ್ನಲ್ಲಿ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಡಯಾಲಿಸಿಸ್ ಮಾಡುವಂತಹ ಪುರುಷರು ಏನೇನಿದಾರೋ ಅವರೆಲ್ಲರಿಗೂ ಕೂಡ ಉಚಿತ ಬಸ್ ಪ್ರಯಾಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಣನ ಏನಾದರೂ ಬಜೆಟ್ನಲ್ಲಿ ರಿಲೀಸ್ ಮಾಡಿದ್ರೆ ಸಾರಿಗೆ ಇಲಾಖೆ ಕಡೆಯಿಂದ ನಾವು ಕೂಡ ಅದನ್ನ ಏನು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದೊಂದು ಹೊಸ ಬಿಗ್ ಅಪ್ಡೇಟ್ ಆಗಿದೆ. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಅನುಕೂಲಗಳಾಗುತ್ತೆ. ಎಷ್ಟೋ ಜನರು ಡಯಾಲಿಸಿಸ್ ಮಾಡಿಸೋದಕ್ಕೂ ಕೂಡ ಹಣ ಇರೋದಿಲ್ಲ ಸ್ನೇಹಿತರೆ. ವಾರಕ್ಕೆ 2 ಬಾರಿ ಅಂತ ಹೇಳಿದ್ರೆ 8,000 ರೂಪಾಯಿ ಹಣ ಬೇಕಾಗುತ್ತೆ. ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು 32,000 ರೂಪಾಯಿ ಹತ್ರ ಈ ಒಂದು ಡಯಾಲಿಸಿಸ್ ಮಾಡಿಸೋದಕ್ಕೆ ಬೇಕಾಗುತ್ತೆ ಹಣ. ಇನ್ನು ಹೋಗಿ ಬರೋದಕ್ಕೆ ಬಸ್ ಚಾರ್ಜು ಅದು ಇದು ಅಂತ ಹೇಳಿ 40,000 ರೂಪಾಯಿ ಹತ್ರ ಬೇಕಾಗುತ್ತೆ. ಆಟೋ ಹಿಡ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಬ್ಬರೇ ಹೋಗೋದಕ್ಕಾಗತ್ತಾ? ಡಯಾಲಿಸಿಸ್ ಮಾಡಿಸೋರ ಜೊತೆಗೆ ಇನ್ನೊಬ್ರು ಕೂಡ ಹೋಗ್ಬೇಕಾಗತ್ತೆ. ಅವರ ಊಟ ಅದು ಇದು ಖರ್ಚು, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅಲ್ಲಿ ಎಷ್ಟು ಟೈಮ್ ಬೇಕಾದರೂ ಆಗ್ಬೋದು.
ಸೊ ಅಲ್ಲಿ ಊಟದ್ದು ಆಗಿರ್ಬೋದು ಪ್ರತಿಯೊಂದು ಖರ್ಚಿನ ಲೆಕ್ಕ ಹಾಕೋದಕ್ಕೆ ಹೋಗಿದ್ರೆ ತಿಂಗಳಿಗೆ 40,000 ರೂಪಾಯಿ ಇಟ್ಕೊಳ್ಳೇಬೇಕಾಗತ್ತೆ. ಅದು ಕೂಡ ಕ್ಲಿಯರ್ ಆಗುತ್ತಾ? ಅದು ಇಲ್ಲ. ಅವರು ಎಲ್ಲಿ ತನಕ ಬದುಕ್ತಾರೋ ಅಲ್ಲಿ ತನಕ ಕೂಡ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಸಮಸ್ಯೆಗಳನ್ನು ಈಗಾಗಲೇ ಸರ್ಕಾರ ಆಲಿಸಿ ಹೊಸ ಒಂದು ಒಳ್ಳೆಯ ಕೆಲಸಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸೊ ಈ ಒಂದು ಏನಾದರೂ ಡಯಾಲಿಸಿಸ್ ಮಾಡಿಸೋರಿಗೆ ಉಚಿತ ಬಸ್ ಪ್ರಯಾಣನ ನಾವು ಕೊಡ್ತೀವಿ, ಪುರುಷರೆಲ್ರಿಗೂ ಕೂಡ ಉಚಿತ ಬಸ್ ಪ್ರಯಾಣನ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಇದಕ್ಕಿಂತ ಒಂದು ಗುಡ್ ನ್ಯೂಸ್ ಇನ್ನು ಬೇರೆ ಏನೂ ಇಲ್ಲ ಸ್ನೇಹಿತರೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಒಂದು ಸರ್ಕಾರ ತೆಗೆದುಕೊಳ್ತಿರುವಂಥ ನಿರ್ಧಾರ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.